ಸುನೀತಾ ಊರಿಗೆ ಹೋಗುತ್ತಿದ್ದಳು. ಅವಳು ಹಾದಿಯ ಕಡಿಮೆ ದಾರಿ ತೊಟ್ಟಿ ಕಾಡಿನ ಮೂಲಕ ಹೋಗುವುದಕ್ಕೆ ನಿರ್ಧರಿಸುತ್ತಾಳೆ. ಊರಿನಲ್ಲಿ ಒಂದು ವದಂತಿಯಿದೆ, ಆ ಕಾಡಿನಲ್ಲಿ ಹಳೆಯ ಮನುಷ್ಯನ ಪ್ರೇತ ನಡೆಯುತ್ತಿರುತ್ತದೆ ಎಂದು. ಸುನೀತಾ ತನ್ನ ಹೆಜ್ಜೆಗಳನ್ನು ಗಮನಿಸುತ್ತಾ ಇದ್ದಾಳೆ. ಆಗ ಅವಳ ಹಿಂದೆ ಒಂದು ಚಳಿ ಅನುಭವವಾಗುತ್ತದೆ ಎಂದು ತಾನೆನುಸಿರುಗೊಳ್ಳುತ್ತಾಳೆ. ಆಗ ಸುನೀತಾ ಅರಿಯುತ್ತಾಳೆ, ಆ ಪ್ರೇತ ತನ್ನನ್ನು ಹಿಂಬಾಲಿಸುತ್ತಿದೆ. ಸುನೀತಾ ಆ ಪ್ರೇತವನ್ನು ನೋಡುತ್ತಾ ತನ್ನ ಭಯವನ್ನು ಎದುರಿಸುತ್ತಾ, ನೀನು ನನ್ನನ್ನು ಏಕೆ ಹಿಂಬಾಲಿಸುತ್ತೀಯಾ ಎಂದು ಕೇಳುತ್ತಾಳೆ. ದಯವಿಟ್ಟು ನನಗೆ ಬಿಟ್ಟುಕೊಡು. ನನಗೆ ಏನೂ ಮಾಡಲು ಬಿಡು. ಕತ್ತಲೆಯ ನಡುವೆ ಸುನೀತಾ ತನ್ನ ಧೈರ್ಯವನ್ನು ಸಂಕೇತಿಸುತ್ತಾ ಪ್ರೇತವನ್ನು ತನ್ನ ಶಾಂತಿಯುತ ಬಾನಿನಿಂದ ಕೇಳುತ್ತಾಳೆ. ಮುಂದೆ ಏನಾಗಬಹುದು? ಸುನೀತಾ ಏನು ಎದುರಿಸುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ನಮ್ಮ ಕನ್ನಡ ಕಥೆಗಳು ಗೆ ಸಬ್ಸ್ಕ್ರೈಬ್ ಮಾಡಿ.